ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೋನೆ ಪೆ ಸುಹಾಗ ಅಂಥೇಳಿ ಇದಕ್ಕೆ ಹೇಳ್ಬೋದು. ಯಾಕಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈ ವರ್ಷ ಪ್ಯಾಟರ್ನನ್ನು ಚೇಂಜ್ ಮಾಡಿಬಿಟ್ಟು ಮಲ್ಟಿಪಲ್ ಚಾಯ್ಸನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಪಾಸ್ ಆಗೋದಕ್ಕೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನಂತಂದರೆ ಈ ವರ್ಷವೂ ಕೂಡ ನಿಮಗೆ 10ನೇ ಕ್ಲಾಸ್ದವರೆಗೆ 10%, ದ್ವಿತೀಯ PUCಗೆ 5% ಗ್ರೇಸ್ ಮಾರ್ಕ್ಸ್ಗಳನ್ನ ತಾವು ಕೊಡ್ತೀವಿ ಅಂಥೇಳಿ ಗೌರ್ಮೆಂಟ್ ಕಡೆಯಿಂದ ಅನೌನ್ಸ್ ಆಗಿರುವಂಥದ್ದು. ಅಂದರೆ ಗೌರ್ಮೆಂಟಿನ ಒಂದು ಕ್ಲಿಯರ್ ಆಗಿರುವಂತಹ ಇಂಟೆನ್ಷನ್ ಏನಂದರೆ ಯಾರೂ ಕೂಡ ಫೇಲ್ ಆಗಬಾರ್ದು. ಯಾಕಂತಂದರೆ ಹೈಯರ್ ಕ್ಲಾಸಸ್ಗಳಲ್ಲಿ ಅಂದರೆ ಸೀಟ್ಗಳು ಖಾಲಿ ಉಳಿತಾ ಇವೆ. ಉನ್ನತ ಶಿಕ್ಷಣಕ್ಕೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ರೆಡಿ ಆಗ್ತಿಲ್ಲ. ಅವರ ಒಂದು ಶಿಕ್ಷಣ ಏನಿದೆ ಸೆಕೆಂಡ್ PUCಗೆ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲ ಬಹಳಷ್ಟು ಜನ ವಿದ್ಯಾರ್ಥಿಗಳು 10th ಮುಗಿಸಿದ ಮೇಲೆ ಅಲ್ಲಿ ಫೇಲ್ ಆಗಿಬಿಟ್ಟು ಮುಂದಿನ ಕೋರ್ಸ್ಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಈ ವರ್ಷವೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕ್ವಶನ್ ಪೇಪರ್ಲಿ ಕ್ವಶನ್ ರಾಂಗ್ ಆಗಿಬಿಟ್ಟು ಗ್ರೇಸ್ ಮಾರ್ಕ್ಸ್ ಕೊಡೋದು ಅದು ಟೋಟಲಿ ಡಿಫ್ರೆಂಟ್, ಅದನ್ನು ಹೇಳ್ತಾ ಇಲ್ಲ. ಬಟ್ ಪಾಸ್ ಆಗೋದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯದಲ್ಲಿ 21 ಮಾರ್ಕ್ಸ್ ಬೀಳಬೇಕು 70ಕ್ಕೆ. 21 ಮಾರ್ಕ್ಸ್ ಬೀಳುವಂಥ ಸಂದರ್ಭದಲ್ಲಿ ನಿಮಗೆ 15-16 ಮಾರ್ಕ್ಸ್ ಬಂದುಬಿಟ್ಟಿದೆ. ಆವಾಗ ಏನು ಮಾಡ್ತಾರೆ, ನಿಮಗೆ 5% ಗ್ರೇಸ್ ಮಾರ್ಕ್ಸನ್ನು ಕೊಟ್ಬಿಟ್ಟು, ಅಂದರೆ 100ಕ್ಕೆ 5 ಮಾರ್ಕ್ಸನ್ನು ಕೊಟ್ಬಿಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ. ಜನರಲಿ 70 ಮಾರ್ಕ್ಸಿನ ಪೇಪರಿಗೆ 18 ಬಿದ್ದಿದ್ರೆ ಪಾಸ್ ಮಾಡಿಬಿಡ್ತಿದ್ರು. ಈ ಸಲ ಸ್ವಲ್ಪ 16 ಬಿದ್ದರೂ ಕೂಡ ಪಾಸ್ ಮಾಡಿಬಿಡ್ತಾರೆ. ಅಂದರೆ ಈ ರೀತಿಯಾಗಿ ಒಂದು SSLC ಒಂದು ಎಕ್ಸಾಂಪಲ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 6 ವಿಷಯಗಳ ಪೈಕಿ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಓಕೆ, ಉಳಿದ 3 ವಿಷಯಗಳಿಗೆ ಕನಿಷ್ಠ 1ರಿಂದ ಗರಿಷ್ಠ 26 ಅಂಕಗಳವರೆಗೆ ಕ್ರಮಾಂಕ ದೊರೆಯಲಿದೆ. ಅಂದರೆ ಅವನು 3 ವಿಷಯಗಳಲ್ಲಿ ಮಾತ್ರ ಉತ್ತೀರ್ಣರಾಗಿರ್ತಾನೆ. ಓವರಾಲ್ ರಿಸಲ್ಟನ್ನು ನೋಡ್ತಾ ಇದ್ದಾಗ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾನೆ. ಆವಾಗ ಅವನಿಗೆ 26 ಮಾರ್ಕ್ಸ್ವರೆಗೂ ಕೂಡ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟುಬಿಟ್ಟು ಅವನನ್ನು ಪಾಸ್ ಮಾಡುವಂಥ ಕೆಲಸ. ಅಂದರೆ ಯಾರು ಪಾಸ್ ಆಗಿರ್ತಾರೆ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದಲ್ಲ. ಅಂದರೆ ಯಾರ್ದು 80 ಆಗಿರ್ತದೆ 10% ಕೊಟ್ಬಿಟ್ಟು 90 ಮಾಡೋದಲ್ಲ. ಬಟ್ ಯಾರು 6 ವಿಷಯಗಳಲ್ಲಿ 3 ವಿಷಯ ಫೇಲ್ ಆಗಿರ್ತಾರೆ, 4 ವಿಷಯ ಫೇಲ್ ಆಗಿರ್ತಾರೆ, ಇನ್ನು 2 ವಿಷಯಕ್ಕೆ ಒಂದು 10 ಮಾರ್ಕ್ಸ್ ಬೇಕು, 15 ಮಾರ್ಕ್ಸ್ ಬೇಕು, 20 ಮಾರ್ಕ್ಸ್ ಬೇಕು, ಮ್ಯಾಕ್ಸಿಮಮ್ 26 ಮಾರ್ಕ್ಸ್ವರೆಗೂ ಕೂಡ ಅವರಿಗೆ ಮಾರ್ಕ್ಸನ್ನು ಕೊಟ್ಬಿಟ್ಟು ಪಾಸ್ ಮಾಡುವಂಥದ್ದು. ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ 10ನೇ ಕ್ಲಾಸ್ದವರೆಗೆ 10%, ದ್ವಿತೀಯ PUCಗೆ 5% ಗ್ರೇಸ್ ಮಾರ್ಕ್ಸನ್ನು ಈ ವರ್ಷವೂ ಕೂಡ ಶಿಕ್ಷಣ ಇಲಾಖೆ ನೀಡುವಂಥದ್ದು ಗೊತ್ತಿರಲಿ. ತಮಗೆಲ್ಲ ಗೊತ್ತಿರೋ ಹಾಗೆ PUC ಪರೀಕ್ಷೆಯನ್ನು ಕೂಡ ಕರ್ನಾಟಕ ಶಾಲಾ ಶಿಕ್ಷಣ ಅಂದರೆ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಏನಿದೆ ಅದೇ ನಡೆಸ್ತಾ ಇದೆ. ಅದಕ್ಕೆ 10th ಕ್ಲಾಸ್ ಮತ್ತು PUC ಕ್ಲಾಸ್ ಅಂದರೆ PUC ಎಕ್ಸಾಮ್ಸ್ಗಳನ್ನ ನಡೆಸುವಂತಹ ಸಂಸ್ಥೆ ಒಂದೇ ಆಗಿದೆ. ಅದಕ್ಕೆ ಎರಡಕ್ಕೂ ಕೂಡ ಒಂದು ರೂಲನ್ನು ಹೊರತಂದಿರುವಂಥದ್ದು. ಈ ವರ್ಷವೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ಗಳು ಸಿಗ್ತದೆ. ಅಂದರೆ ಯಾವುದೇ ವಿದ್ಯಾರ್ಥಿಗಳು ಫೇಲ್ ಆಗಬಾರ್ದು, ಫೇಲ್ ಆಗುವಂಥ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋದೇ ಸರ್ಕಾರದ ಒಂದು ಇಂಟೆನ್ಷನ್. ನೋಡೋಣಂತೆ ಇದು ಎಷ್ಟು ಜನರಿಗೆ ಒಳ್ಳೆಯದಾಗ್ತದೆ ಅಂತ ಕಾದು ನೋಡಬೇಕು. ಡೆಫಿನೆಟ್ಲಿ ಯಾರು ಇನ್ನೂ ಕೂಡ ಓದಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಓದ್ಕೊಳ್ಳಿ, ನೀವು ಪಾಸ್ ಆಗುವಂಥ ಚಾನ್ಸಸ್ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.